ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 33 ಕಂಪ್ಲೀಟ್ ಆಗಿತ್ತು ಹೌದಾ. ನೆಕ್ಸ್ಟ್ ನೋಡಿ 34. ದ ಲೆಂತ್ ಆಫ್ ದ ಕಾಮನ್ ಕಾರ್ಡ್ ಆಫ್ ದ ಎಲಿಪ್ಸ್ ಅಂಡ್ ದ ಸರ್ಕಲ್ ಅಂತ ಹೇಳಿದರೆ x minus 1 whole square by 9 plus y minus 2 whole square by 4 is equal to 1 ಹೌದಾ. ಸರ್ಕಲ್ ಇಕ್ವೇಶನ್ x minus 1 whole square plus y minus 2 whole square is equal to 1 ಇದೆ ಹೌದಾ. ನೋಡಿ ಈಗ ಇಲ್ಲಿ ಸೆಂಟರ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 1,2 ಇದೆ, ಎ ಇರೋ ಜಾಗದಲ್ಲಿ 3 ಇದೆ, ಬಿ ಇರೋ ಜಾಗದಲ್ಲಿ 2. ಅದೇ ತರ ಸರ್ಕಲ್ ಇಂದು ಸೆಂಟರ್ ಏನ್ ಕೊಟ್ಟಿದ್ದಾರೆ 1,2 ಮತ್ತೆ ರೇಡಿಯಸ್ 1 ಇದೆ ಹೌದಾ. ಆರ್ ಸ್ಕ್ವೇರ್ ಇರೋ ಜಾಗದಲ್ಲಿ 1 ಇದೆ, ಹಾಗಾದ್ರೆ ಆರು 1 ಆಗುತ್ತೆ. ನೋಡಿ ಇಷ್ಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಡಯಾಗ್ರಾಮ್ ತಗೊಳಕ್ ಟ್ರೈ ಮಾಡ್ತೀನಿ. ನೋಡಿ ಈ ತರ ಈಗ ಇದೆ ಹೌದಾ. ನೋಡಿ ನಾವು 1,2 ಅಂತ ಇಲ್ಲಿ ಏನಾದ್ರು ಬರ್ಕೊಂಡೆ ಅಂದ್ರೆ ಈ ಪಾಯಿಂಟ್ ನ 1,2 ಅಂತ ಬರೀತೀನಿ. ಹಾಗಾದ್ರೆ ನೋಡಿ ಎಲಿಪ್ಸ್ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ ಎ 3 ಇದೆ ಅಂತ ಹೇಳಿದ್ರೆ ಸೆಂಟರ್ 1 ಇದೆ ಅಂದ್ರೆ 3 + 1 ಅಂದ್ರೆ 4 ತನಕ ಹೋಗುತ್ತಲ್ಲ ಒಂದು. ಇದನ್ನ 4,2 ಬರೀತೀನಿ. ಇನ್ನೊಂದು -3 + 1 ಅಂದ್ರೆ -2,1 ಏನೋ ಬರುತ್ತೆ ಹೌದಾ. ಇದು -2,2 ಆಗುತ್ತೆ. ಬಿ 2 ಇದೆ, 2 + 1 ಅಂದ್ರೆ 3 ಹೋಗುತ್ತೆ. ಇನ್ನೊಂದು -2 + 1 ಅಂತ ಹೇಳಿದ್ರೆ -1 ಹೋಗುತ್ತೆ ಹೌದಾ. ಬಿ 2 ಇದೆ ತಾನೆ ಅಲ್ಲಿ ಹೌದಾ. 1 + 2 ಅಂದ್ರೆ 3 ಬರುತ್ತೆ ಇಲ್ಲೆಲ್ಲ. ಇದೆಷ್ಟು 1,4 ಆಗುತ್ತೆ ಇದು, ಸಾರಿ ಕೆ ಅಲ್ಲ. ನೆಕ್ಸ್ಟ್ ಇನ್ನೊಂದು -2 + ಕೆ ಅಂದ್ರೆ ಇದು 1,0. ನೋಡಿ ಎಲಿಪ್ಸ್ ಈ ತರ ಬರುತ್ತೆ ಹೌದಾ. ಸರ್ಕಲ್ ಏನಾಗ್ಬೋದು 1,2 ರೇಡಿಯಸ್ 1 ಹೌದಾ. ಅಂದ್ರೆ ಇಲ್ಲೆಲ್ಲ 2 ತನಕ ಬರುತ್ತೆ ಅಷ್ಟೇ. ಇದು ಇನ್ನೊಂದು ಇಲ್ಲಿ ಬರುತ್ತೆ, ಇನ್ನೊಂದು ಇಲ್ಲಿ ಬರ್ಬೋದು. ಇದು ಅಂದ್ರೆ ಸರ್ಕಲ್ ಕರೆಕ್ಟ್ ಎಲಿಪ್ಸ್ ಒಳಗೆ ಬಂದ್ಬಿಡುತ್ತೆ ಹೌದಾ. ನೋಡಿ ಈ ತರ ಬರುತ್ತೆ ಅಂದ್ರೆ ಕಾಮನ್ ಕಾರ್ಡ್ ಎಕ್ಸಿಸ್ಟೇ ಆಗಲ್ಲ ಇಲ್ಲಿ. ನೋಡಿ ಕಾಮನ್ ಕಾರ್ಡ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಇಂಟರ್ಸೆಕ್ಷನ್ ಆಗಬೇಕು. ಈಗ ನೋಡಿ ಇದು ಎಲಿಪ್ಸ್ ಅನ್ಕೊಡಿ, ಇದು ಸರ್ಕಲ್ ಅನ್ಕೊಡಿ ಹೌದಾ. ಈ ತರ ಏನಾದ್ರು ಇಂಟರ್ಸೆಕ್ಟ್ ಆಯ್ತು ಅಂದ್ರೆ ಹೌದಾ, ನೋಡಿ ಇದೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ನಮಗೆ ಕಾಮನ್ ಕಾರ್ಡ್ ಅಂತ ಹೇಳ್ಬೋದು ಹೌದಾ. ಇಂಟರ್ಸೆಕ್ಷನ್ ಪಾಯಿಂಟ್ಸ್ ನ ಜಾಯಿನ್ ಮಾಡ್ಕೊಂಡಾಗ ಏನ್ ಬರುತ್ತೆ ನಮಗೆ ಅಲ್ಲಿ ಕಾಮನ್ ಕಾರ್ಡ್ ಬರುತ್ತೆ ಹೌದಾ. ಈ ತರ ಕಾಮನ್ ಕಾರ್ಡ್ ಬರ್ಬೋದು. ಆದ್ರೆ ಇಲ್ಲೆಲ್ಲೂ ಇಂಟರ್ಸೆಕ್ಟೇ ಆಗ್ತಿಲ್ಲ. ಇಲ್ಲಿ ಇಂಟರ್ಸೆಕ್ಟೇ ಆಗ್ತಿಲ್ಲ ಅಂದ್ರೆ ಕಾಮನ್ ಕಾರ್ಡೇ ಎಕ್ಸಿಸ್ಟ್ ಆಗಲ್ಲ. ಕಾಮನ್ ಕಾರ್ಡೇ ಎಕ್ಸಿಸ್ಟ್ ಆಗಲ್ಲ ಅಂದ್ರೆ ಅದು ಲೆಂತ್ ನ 0 ಅಂತ ತಗೊಂತೀವಿ ಅಷ್ಟೇ. ಆಯ್ತಲ್ಲ, ಇಲ್ಲಿ ಅಂದ್ರೆ ಆಪ್ಷನ್ ಎ ಬರುತ್ತೆ ಹೌದಾ. ಹಿಯರ್ ಕಾಮನ್ ಕಾರ್ಡ್ ಡಸ್ ನಾಟ್ ಎಕ್ಸಿಸ್ಟ್ ಹೌದಾ. ನೆಕ್ಸ್ಟ್ ನೋಡಿ 35. If C is the center of the ellipse, 9x² + 16y² = 144, and S is one focus, the ratio of CS to major axis is ಅಂತ ಹೇಳಿದ್ದಾರೆ ಹೌದಾ. ಅಂದ್ರೆ ರೇಷಿಯೋ ಆಫ್ CS ಅಂಡ್ ಮೇಜರ್ ಆಕ್ಸಿಸ್ ಹೌದಾ. ಅಂದ್ರೆ ನೋಡಿ CS ಅಂತ ಹೇಳಿದ್ರೆ AE ಬರಿಬೋದಲ್ಲ, ಯಾಕಂದ್ರೆ ಈ ತರ ಎಲಿಪ್ಸ್ ಇದೆ ಅನ್ಕೊಳ್ಳಿ. ಈ ಸೆಂಟರ್ ಇದು ಎಸ್ ಹೌದಾ. CS ವ್ಯಾಲ್ಯೂ ಯಾವಾಗಲೂ AE ಆಗಿರುತ್ತೆ. ಲೆಂತ್ ಆಫ್ ದ ಮೇಜರ್ ಆಕ್ಸಿಸ್ ಅಂತ ಹೇಳಿದ್ರೆ 2A ಆಗುತ್ತೆ ಹೌದಾ. ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. CS ಅಂದ್ರೆ AE ಆಗಿರುತ್ತೆ ಹೌದಾ. ಯಾಕಂದ್ರೆ SS' ಅಂದ್ರೆ 2AE ಬರಿತಿದ್ವಿ. ನೋಡಿ ನಾವು ಇದನ್ನ ಡಿವೈಡಿಂಗ್ ಬೈ 144 ಮಾಡ್ಕೊಂಡೆ ಅಂದ್ರೆ x² / 16 + y² / 9 = 1. A² = 16 ಅಂದ್ರೆ A4 ಬರುತ್ತೆ. B² = 9 ಅಂದ್ರೆ B3 ಬರುತ್ತೆ. ಅದು ಈ ಏನಾಗ್ಬೋದು √1 - B² / A² ಅಂದ್ರೆ √1 -
9/16 ಅಂದರೆ ರೂಟ್ ಆಫ್ 7/16 ಅಂದರೆ ರೂಟ್ 7/4 ಬಂತು ಹೌದಾ. ನಾವು ರೇಷಿಯೋ ಆಫ್ ಸಿ ಎಸ್ ಟು ಮೇಜರ್ ಆಕ್ಸಿಸ್ ಅಂತ ಹೇಳಿದಾರೆ ಹೌದಾ. ಸಿ ಎಸ್ ಅಂದ್ರೆ ಎ ಇ ಅಲ್ಲ, ಎ ಅಂದ್ರೆ 4, ಇ ಅಂದ್ರೆ ರೂಟ್ 7/4, 4 ಕ್ಯಾನ್ಸಲ್ ಆಗ್ಬಿಟ್ಟು ರೂಟ್ 7 ಬರುತ್ತೆ. ಮೇಜರ್ ಆಕ್ಸಿಸ್ is equal to 2a ಅಂದ್ರೆ 2 into 4 ಅಂದ್ರೆ 8 ಬಂತು. therefore ರೇಷಿಯೋ ಏನಾಗ್ಬಿಡುತ್ತೆ, ರೂಟ್ 7:8 ಬರುತ್ತೆ ಅಷ್ಟೇ ಹೌದಾ. ಅಂದ್ರೆ ನನ್ ಆಫ್ ದೀಸ್ ಬರುತ್ತೆ. ಆಯ್ತಲ್ಲ. ದ ರೇಷಿಯೋ ಆಫ್ ಸಿ ಎಸ್ ಟು ಮೇಜರ್ ಆಕ್ಸಿಸ್ ಈಸ್ ಅಂತ ಹೇಳಿದ್ದಾರೆ ಹೌದಾ. ಅಲ್ಲೇನ ಸೆಮಿ ಮೇಜರ್ ಆಕ್ಸಿಸ್ ಅಂತ ಕೊಟ್ಟಿದ್ರು ಅಂದ್ರೆ ಹಾಫ್ ಆಫ್ ಮೇಜರ್ ಆಕ್ಸಿಸ್ ತಗೋಬೇಕು, ಅವಾಗ ನಮಗೆ ಅಲ್ಲಿ ರೂಟ್ 7:4 ಬರುತ್ತೆ. ಇಲ್ಲಿ ನಮಗೆ ಮೇಜರ್ ಆಕ್ಸಿಸ್ ಅಂತಾನೆ ಕೊಟ್ಟಿದ್ದಾರೆ. ಮೇಜರ್ ಆಕ್ಸಿಸ್ ಅಂದ್ರೆ 2a ಅಂತ ಹೇಳಿದ್ರೆ 8 ಆಯ್ತು, ರೂಟ್ 7:8 ಬರುತ್ತೆ ಅಷ್ಟೇ ಹೌದಾ. ಈಸಿದೆ. ನೆಕ್ಸ್ಟ್ ನೋಡಿ 36. If PSQ is a focal chord of ellipse, then the harmonic mean of SP and SQ is. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಇದು, ಇದಕ್ಕೆ ಡೈರೆಕ್ಟ್ ಆಗಿ ಫಾರ್ಮುಲಾ ಗೊತ್ತಿರಬೇಕು ನೋಡಿ. ಫೋಕಲ್ ಕಾರ್ಡ್ ಇಂದ ನೋಟ್ ನೋಡಿ, ಇಲ್ಲಿ ಏನೇನು ಗೊತ್ತಿರಬೇಕು ಅಂದ್ರೆ ಫಸ್ಟ್ ಒನ್, ಇಫ್ ಪಿ ಆಫ್ ಎ ಕಾಸ್ ಥೀಟಾ ಬಿ ಸೈನ್ ಥೀಟಾ ಈಸ್ ಎನಿ ಪಾಯಿಂಟ್ ಆನ್ ದ ಎಲಿಪ್ಸ್ ಆಗಿತ್ತು ಅಂದ್ರೆ ದೆನ್ ಲೆಂತ್ ಆಫ್ ಎಸ್ ಪಿ, ಲೆಂತ್ ಆಫ್ ಎಸ್ ಪಿ ಅಂತ ತಗೊಂತೀನಿ. ಸೊ ಎಸ್ ಪಿನ ನಾವು ಬೇಕಾದ್ರೆ ಫೋಕಲ್ ಡಿಸ್ಟೆನ್ಸ್ ಅಂತಾನು ಹೇಳ್ಬೋದು. ಈಸ್ ನೋಡಿ ಯಾವಾಗಲೂ ಏನಾಗಿರುತ್ತೆ ಅಂದ್ರೆ ಎ ಇಂಟು 1 - e ಕಾಸ್ ಥೀಟಾ ಆಗುತ್ತೆ ನೋಡಿ. ಇದನ್ನು ಗೊತ್ತಿರಬೇಕು ನೋಡಿ. ಇದನ್ನು ಪ್ರೂವ್ ಮಾಡ್ಕೋಬಹುದು. ಎಸ್ ಅಂದ್ರೆ ಎ ಇ ತಗೊಂಡ್ಬಿಟ್ಟು ನೆಕ್ಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಆಯ್ತಲ್ಲ. ಅಂದ್ರೆ ಈ ತರ ಎಲಿಪ್ಸ್ ಇದೆ ಅಂದ್ಕೊಳ್ಳಿ ಹೌದಾ. ಇಲ್ಲೆಲ್ಲ ಪಿ ಇದೆ, ಇದು ಎಸ್. ಈ ಪಿ ಎಸ್ ವ್ಯಾಲ್ಯೂನ ಏನಂತ ಹೇಳ್ತಿರೋದಂದ್ರೆ ನಾವು ಎ ಇಂಟು 1 - e ಕಾಸ್ ಥೀಟಾ ಹೌದಾ. ನೋಡಿ ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಪಿ ನ ಏನ್ ತಗೊಂಡಿರೋದು, ಎ ಕಾಸ್ ಥೀಟಾ ಬಿ ಸೈನ್ ಥೀಟಾ ಅಲ್ಲ. ಎಸ್ ಅಂದ್ರೆ ನಮಗೆ ಏನ್ ಗೊತ್ತಿರೋದು, ಎ ಇ 0. ಹಾಗಾದ್ರೆ ನೋಡಿ ನಾವು ಪಿ ಎಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನ್ ಬರೀಬಹುದು ನಾವು, ಎ ಕಾಸ್ ಥೀಟಾ ಮೈನಸ್ ಎ ಇ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬರೀಬೋದಲ್ಲ. ನೋಡಿ ಇದರಲ್ಲಿ ಎ ಕಾಮನ್ ತಗೊಂಡೆ ಅಂದ್ರೆ ಇಲ್ಲಿ ಎ ಸ್ಕ್ವೇರ್ ಇಂಟು ಕಾಸ್ ಥೀಟಾ ಮೈನಸ್ ಇ ಹೋಲ್ ಸ್ಕ್ವೇರ್ ಬರುತ್ತೆ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಇಂಟು 1 - e ಸ್ಕ್ವೇರ್ ಗೊತ್ತಿದೆಯಲ್ಲ, ಎ ಸ್ಕ್ವೇರ್ ಇಂಟು 1 - e ಸ್ಕ್ವೇರ್ ಹೌದಾ. ಇದು ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ನೋಡಿ ಎರಡರಲ್ಲೂ ಎ ಸ್ಕ್ವೇರ್ ಕಾಮನ್ ತಗೊಂಡ್ಬಿಡ್ತೀನಿ, ಅವ ನಮಗೆ ಇಲ್ಲಿ ಇದರೊಳಗೆ ಏನೇನು ಉಳಿಬಹುದು, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಇ ಸ್ಕ್ವೇರ್ ಮೈನಸ್ 2e ಕಾಸ್ ಥೀಟಾ ಉಳಿತು ಹೌದಾ. ನೆಕ್ಸ್ಟ್ ಇಲ್ಲಿ ಪ್ಲಸ್ 1 - e ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ ಹೌದಾ. ನೋಡಿ ರೂಟ್ ಇಂದ ಎ ಸ್ಕ್ವೇರ್ ಹೊರಗೆ ಬಂತು ಅಂದ್ರೆ ಎ ಇಂಟು ರೂಟ್ ಆಫ್ ನೋಡಿ ಇಲ್ಲಿಗ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಇ ಸ್ಕ್ವೇರ್ ಮೈನಸ್ 2e ಕಾಸ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಂದ ಮಲ್ಟಿಪ್ಲೈ ಮಾಡಿದ್ರೆ
sin square theta minus e square sin square theta ಹೌದಾ. ನೆಕ್ಸ್ಟ್ ನೋಡಿ a ಇಂಟು ರೂಟ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಆಗುತ್ತೆ, ಪ್ಲಸ್ ಇವೆರಡರಲ್ಲೂ ಇ ಸ್ಕ್ವಯರ್ ಕಾಮನ್ ತಗೊಂಡೆ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ, ಮೈನಸ್ 2e ಕಾಸ್ ಥೀಟಾ ಬರೀಬಹುದು ಹೌದಾ. ಹಾಗಾದ್ರೆ ಇದು a ಇಂಟು ರೂಟ್ ಆಫ್ 1 ಪ್ಲಸ್ ಇ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2e ಕಾಸ್ ಥೀಟಾ. ನೋಡಿ ಇದು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ತರ ಇದೆ ಅಲ್ಲ. a ಇಂಟು ರೂಟ್ ಆಫ್ 1 ಮೈನಸ್ ಇ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಬರೀಬೋದಾ. ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು a ಇಂಟು 1 ಮೈನಸ್ ಇ ಕಾಸ್ ಥೀಟಾ ಬರುತ್ತೆ ಹೌದಾ. ಅದು ನೋಡಿ ಅಲ್ಲಿ ಪ್ರೂಫ್ ಏನು ಇಂಪಾರ್ಟೆಂಟ್ ಅಲ್ಲ ಹೌದಾ. ಅದೇ ನೋಡಿ ಅದೇನು ಪಿ ಎಸ್ ಅಂತ ಹೇಳಿದ್ರೆ ಲೆಂತ್ ಆಫ್ ಫೋಕಲ್ ಡಿಸ್ಟೆನ್ಸ್ ಹೌದಾ. ಅಂದ್ರೆ ಅಥವಾ ಫೋಕಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಇ ಕಾಸ್ ಥೀಟಾ ಬರ್ತಿದೆ. ಅಂದ್ರೆ ಎ ಇಂಟು 1 ಮೈನಸ್ ಇ ಕಾಸ್ ಥೀಟಾ ಅಂದ್ರೆ ಏನು ಗೊತ್ತಿಲ್ಲ ನಮಗೆ, ಇದು ಫೋಕಲ್ ಡಿಸ್ಟೆನ್ಸ್ ಹೌದಾ. ನೆಕ್ಸ್ಟ್ ನೋಡಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ಇಫ್ ಪಿ ಎಸ್ ಕ್ಯೂ ಇಸ್ ಅ ಫೋಕಲ್ ಕಾರ್ಡ್ ಅಂತ ಹೇಳ್ತೀನಿ ಆಫ್ ಎಲಿಪ್ಸ್ ಆಗಿತ್ತು ಅಂದ್ರೆ ದೆನ್ ನೋಡಿ ಕಂಡೀಷನ್ ಗೊತ್ತಿರಬೇಕು. 1 ಬೈ ಎಸ್ ಪಿ ಪ್ಲಸ್ 1 ಬೈ ಎಸ್ ಕ್ಯೂ ಇಸ್ ಈಕ್ವಲ್ ಟು ಯಾವಾಗಲೂ ಏನಾಗಿರುತ್ತೆ ಅಂದ್ರೆ 2 ಬೈ ಲೆಂತ್ ಆಫ್ ಸೆಮಿ ಲ್ಯಾಟಸ್ ರೆಕ್ಟಮ್. ಲೆಂತ್ ಆಫ್ ಸೆಮಿ ಲ್ಯಾಟಸ್ ರೆಕ್ಟಮ್ ಅಂದ್ರೆ ಹಾಫ್ ಆಫ್ ದ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಅಂತ ಹೇಳಿದ್ದು ಹೌದಾ. ಅಂದ್ರೆ ಇದ್ರ ಮೀನಿಂಗ್ ಇಷ್ಟೇ, ಹಾಫ್ ಆಫ್ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಅಂತ ಹೇಳಿ ಹೌದಾ. ನೋಡಿ ಇದು ಕರೆಕ್ಟ್ ಆಗಿ ಗೊತ್ತಿರಬೇಕು. ಇದು ನೋಡಿ ಈ ಐಡಿಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮ್ 36 ನ ಈಸಿಯಾಗಿ ಮಾಡ್ಬೋದು ನೋಡಿ. 36 ಏನ್ ಕೊಟ್ಟಿರೋದು, ಇಫ್ ಪಿ ಎಸ್ ಕ್ಯೂ ಇಸ್ ಅ ಫೋಕಲ್ ಕಾರ್ಡ್ ಆಫ್ ದ ಎಲಿಪ್ಸ್ ಅಂತ ಹೇಳಿದ್ದಾರೆ ಹೌದಾ. ಅಂದ್ರೆ ಪಿ ಎಸ್ ಕ್ಯೂ ಇಸ್ ಅ ಫೋಕಲ್ ಕಾರ್ಡ್ ಆಫ್ ದ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಹೌದಾ. ದೆನ್ ದ ಹಾರ್ಮೋನಿಕ್ ಮೀನ್ ಆಫ್ ಎಸ್ ಪಿ ಅಂಡ್ ಎಸ್ ಕ್ಯೂ ಈಸ್ ಅಂತ ಹೇಳಿದ್ದಾರೆ ಹೌದಾ. ಅದು ನೋಡಿ ನಮಗೆ ಇದು ಗೊತ್ತಿರಬೇಕು ನೋಟು. ಹಾರ್ಮೋನಿಕ್ ಮೀನ್ ಆಫ್ ಎ ಅಂಡ್ ಬಿ ಇಸ್ ಈಕ್ವಲ್ ಟು ಏನ್ ಬರೀತೀವಿ ಅಂದ್ರೆ 2ab ಡಿವೈಡೆಡ್ ಬೈ ಎ ಪ್ಲಸ್ ಬಿ ಹೌದಾ. ಗೊತ್ತಿರಬೇಕು. ಇಲ್ಲಿ ನೋಡಿ ಈಗ ಎಲಿಪ್ಸ್ ನ ಈ ತರ ಕೊಟ್ಟಿದ್ದಾರೆ ಹೌದಾ. ನೋಡಿ ಇದನ್ನ ಫೋಕಲ್ ಕಾರ್ಡ್ ಅಂತ ತಗೊಂತೀನಿ. ಎಸ್ ನ ಫೋಕಸ್, ಇದನ್ನ ಪಿ, ಇದನ್ನ ಕ್ಯೂ ಹೌದಾ. ಇಲ್ಲಿ ಏನ್ ಕೇಳಿರೋದು ಹಾರ್ಮೋನಿಕ್ ಮೀನ್ ಆಫ್ ಎಸ್ ಪಿ ಅಂಡ್ ಕ್ಯೂ ಅಂತ ಹೇಳಿದಾರೆ ತಾನೆ ಹೌದಾ. ಹಾರ್ಮೋನಿಕ್ ಮೀನ್ ಆಫ್ ಎಸ್ ಪಿ ಅಂಡ್ ಕ್ಯೂ ಅಂತ ಹೇಳಿದ್ರೆ ಫಸ್ಟ್ ಹಾರ್ಮೋನಿಕ್ ಮೀನ್ ಇಸ್ ಈಕ್ವಲ್ ಟು ಏನ್ ಬರೀಬಹುದು, ಇದನ್ನ ಎಸ್ ಪಿ ಅನ್ಕೋಬೇಕು, ಇದನ್ನ ಎಸ್ ಕ್ಯೂ ಅನ್ಕೋಬೇಕು. ಹಾಗಾದ್ರೆ 2 ಇಂಟು ಎಸ್ ಪಿ ಇಂಟು ಎಸ್ ಕ್ಯೂ ಡಿವೈಡೆಡ್ ಬೈ ಎಸ್ ಪಿ ಪ್ಲಸ್ ಎಸ್ ಕ್ಯೂ ಹೌದಾ. ನೋಡಿ ಎರಡನ್ನು ರೆಸಿಪ್ರೋಕಲ್ ಮಾಡ್ಕೊಂಡೆ ಅಂದ್ರೆ 1 ಬೈ ಹಾರ್ಮೋನಿಕ್ ಮೀನ್ ಇಸ್ ಈಕ್ವಲ್ ಟು ಎಸ್ ಪಿ ಪ್ಲಸ್ ಎಸ್ ಕ್ಯೂ ಡಿವೈಡೆಡ್ ಬೈ 2 ಇಂಟು ಎಸ್ ಪಿ ಇಂಟು ಎಸ್ ಕ್ಯೂ ಹೌದಾ. 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 2 ಇಂಟು ಹಾರ್ಮೋನಿಕ್ ಮೀನ್ ಇಸ್ ಈಕ್ವಲ್ ಟು ಹೌದಾ ಎಸ್ ಪಿ ಪ್ಲಸ್ ಎಸ್ ಕ್ಯೂ ಡಿವೈಡೆಡ್ ಬೈ ಎಸ್ ಪಿ ಇಂಟು ಎಸ್ ಕ್ಯೂ ಹೌದಾ. ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊಂತೀನಿ ನೋಡಿ. 2 ಬೈ ಹಾರ್ಮೋನಿಕ್ ಮೀನ್ ಇಸ್ ಈಕ್ವಲ್ ಟು ಹೌದಾ. ಸ್ಪ್ಲಿಟ್ ಮಾಡಿದೆ ಅಂದ್ರೆ ಇದನ್ನ ಎಸ್ ಪಿ ಬೈ ಎಸ್ ಪಿ ಇಂಟು ಎಸ್ ಕ್ಯೂ ಪ್ಲಸ್ ಎಸ್ ಕ್ಯೂ ಬೈ ಎಸ್ ಪಿ ಇಂಟು ಎಸ್ ಕ್ಯೂ ಹೌದಾ. ಹಾಗಾದ್ರೆ ಇಲ್ಲಿ 2 ಬೈ ಹಾರ್ಮೋನಿಕ್ ಮೀನ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ 1 ಬೈ ಎಸ್ ಕ್ಯೂ ಪ್ಲಸ್ 1 ಬೈ ಎಸ್ ಪಿ ಬಂತು ಹೌದಾ. ಜಸ್ಟ್ ನಾವು ಇಲ್ಲೊಂದು ಫಾರ್ಮುಲಾ ಹೇಳಿದ್ವಿ ಅದು ಗೊತ್ತಿರಬೇಕು. 1 ಬೈ ಎಸ್ ಪಿ ಪ್ಲಸ್ 1 ಬೈ ಎಸ್ ಕ್ಯೂ ಅಂದ್ರೆ
2 by length of semi lattice rectum ತಾನೆ, ಹೌದಾ? ಹಾಗಾದ್ರೆ ಇದನ್ನ ಏನ್ ಬರೀಬಹುದು? 2 by length of semi lattice rectum, ಹೌದಾ? ಹಾಗೆ ನೋಡಿ, ಇದನ್ನ ಕಂಪೇರ್ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರುತ್ತೆ? ಹಾರ್ಮೋನಿಕ್ ಮೀನ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ಸೆಮಿ ಲ್ಯಾಟಸ್ ರೆಕ್ಟಮ್, ಹೌದಾ? ಅಥವಾ ಲೆಂತ್ ಆಫ್ ಸೆಮಿ ಲ್ಯಾಟಸ್ ರೆಕ್ಟಮ್ ಅಂದ್ರೆ ಹಾಫ್ ಇಂಟು ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಅಲ್ಲ, ಅಂದ್ರೆ ಹಾಫ್ ಇಂಟು ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಅಂದ್ರೆ ಏನ್ ಬರೀಬಹುದು? 2b² by a. 2 ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಏನ್ ಬರ್ತಾ ಇದೆ? b² by a ಬಂತು. b² by a ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ, ಆಯ್ತಲ್ಲ? ನೋಡಿ ಅಲ್ಲಿ ಇಂಪಾರ್ಟೆಂಟ್ ನಮಗೆ ಈ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕಷ್ಟೇ. ಇಫ್ ಪಿ ಎಸ್ ಕ್ಯೂ ಇಸ್ ದ ಫೋಕಲ್ ಕಾರ್ಡ್ ಆಫ್ ಎಲಿಪ್ಸ್ ಅಂತ ಹೇಳಿದ್ರೆ ದೆನ್ 1/sp plus 1/sq is equal to 2 by ಲೆಂತ್ ಆಫ್ ಸೆಮಿ ಲ್ಯಾಟಸ್ ರೆಕ್ಟಮ್, ಹೌದಾ? ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಪ್ರಾಬ್ಲಮ್ ನ ಸಿಂಪ್ಲಿಫೈ ಮಾಡಿದ್ದೀವಿ ಅಷ್ಟೇ, ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್, ನೋಡ್ಕೊಳ್ಳಿ. ಲೋಕಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಡಬಲ್ ಆರ್ಡಿನೇಟ್ ಆಫ್ ದ ಎಲಿಪ್ಸ್ ಅಂತ ಹೇಳಿದ್ದಾರೆ, ಹೌದಾ? ಇನ್ ದ ರೇಷಿಯೋ 1:2 ಇಂಟರ್ನಲ್ಲಿ ಈಸ್ ಅಂತ ಹೇಳಿದ್ದಾರೆ. ನೋಡಿ, ಈಸಿ ಇದೆ ಇದನ್ನು. ನೋಡಿ, ಈ ತರ ತಗೊಂಡೆ ಅಂದ್ರೆ ಎಲಿಪ್ಸ್ ನ ಇದು ಈಕ್ವೇಶನ್ x² by a² plus y² by b² equal to 1, ಹೌದಾ? ನೋಡಿ, ಡಬಲ್ ಆರ್ಡಿನೇಟ್ ಅಂತ ಹೇಳಿದ್ರೆ ಆಲ್ರೆಡಿ ಪ್ಯಾರಾಬೋಲಾದಲ್ಲೂ ಬರ್ಕೊಂಡಿದ್ವಿ. ಇವೆರಡು ಲೆಂತ್ ಏನಾಗಿರುತ್ತೆ? ಸೇಮ್ ಇರುತ್ತೆ ಅಷ್ಟೇ, ಹೌದಾ? ಸರ್, ಇದ್ರ ಮೇಲೆ ಯಾವ್ದಾದ್ರು ಒಂದು ಪಾಯಿಂಟ್ ಬರ್ಕೊಂಡೆ ಅಂದ್ರೆ ಎ ಕಾಸ್ ಥೀಟಾ ಬಿ ಸೈನ್ ಥೀಟಾ ಬರ್ಕೊಂಡಿದ್ದೆ ಅಂದ್ರೆ ಈ ಪಾಯಿಂಟ್ ಏನಾಗಿರುತ್ತೆ? ಎ ಕಾಸ್ ಥೀಟಾ ಮೈನಸ್ ಬಿ ಸೈನ್ ಥೀಟಾ ಆಗಿರುತ್ತೆ ಅಷ್ಟೇ, ಹೌದಾ? ಇದು ಇಲ್ಲಿ ಏನ್ ತಗೊಂತೀನಿ ಈಗ? ಲೆಟ್ ಪಿ ಡಿವೈಡ್ಸ್ ಎ ಬಿ ಇಂಟರ್ನಲಿ ಇನ್ ದ ರೇಷಿಯೋ 1:2 ಅಂತ ಹೇಳಿದ್ರೆ ಇದು ಲೋಕಸ್ ಏನು ಅಂತ ಕೇಳಿದ್ದಾರೆ, ಹೌದಾ? ಹಾಗಾದ್ರೆ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 1:2 ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ ಅಂದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡೆ 1 ಇಂಟು ಎ ಕಾಸ್ ಥೀಟಾ ಪ್ಲಸ್ 2 ಇಂಟು ಎ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ 2 ಇಂಟರ್ನಲಿ ಅಲ್ಲ, ಇದು ಮೈನಸ್ ಬಿ ಸೈನ್ ಥೀಟಾ ಪ್ಲಸ್ 2 ಇಂಟು ಬಿ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ 2 ಬರೀಬೋದಲ್ಲ? ನೋಡಿ, ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಏನ್ ಬರ್ಬೋದು ಈಗ? ಎಕ್ಸ್ ವೈ ಇಸ್ ಈಕ್ವಲ್ ಟು 3a cos theta by 3, ಬಿ ಸೈನ್ ಥೀಟಾ ಬೈ 3, ಹೌದಾ? 3 ಕ್ಯಾನ್ಸಲ್ ಆಯ್ತು. ಅದರಲ್ಲಿ ಈಕ್ವೇಟ್ ಮಾಡಿದೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರ್ತಾ ಇದೆ? ಎ ಕಾಸ್ ಥೀಟಾ, ವೈ ಇಸ್ ಈಕ್ವಲ್ ಟು ಬಿ ಸೈನ್ ಥೀಟಾ ಬೈ 3, ಹೌದಾ? ನೋಡಿ, ಇದರಲ್ಲಿ ಕಾಸ್ ಥೀಟಾ ಸೈನ್ ಥೀಟಾ ಕ್ಯಾಲ್ಕುಲೇಟ್ ಮಾಡ್ತೀನಿ. ಕಾಸ್ ಥೀಟಾ ಅಂದ್ರೆ ಎಕ್ಸ್ ಬೈ ಎ, ಸೈನ್ ಥೀಟಾ ಅಂದ್ರೆ 3y by b. ಯಾಕಂದ್ರೆ ನಾವು ಟೀಟಾ ತಗೊಂಡಿದ್ದೀವಿ ತಾನೆ, ಟೀಟಾನ ರಿಮೂವ್ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ನೋಡಿ, ಯಾಕಂದ್ರೆ ಲೋಕಸ್ ಕಂಡುಹಿಡಬೇಕಂದ್ರೆ ಟೀಟಾ ರಿಮೂವ್ ಮಾಡ್ಬೇಕು. ಅದಕ್ಕೆ ಡೈರೆಕ್ಟ್ ಆಗಿ ಏನ್ ಗೊತ್ತಿರೋದು? ವಿ ನೋ ದಟ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂದ್ರೆ x² by a² ಪ್ಲಸ್ 9y² by b² ಈಕ್ವಲ್ ಟು 1 ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಎ ಬರುತ್ತಲ್ಲ, ಆಯ್ತಲ್ಲ? ಇಲ್ಲಿ ನೋಡಿ, ನಮಗೆ ಅಲ್ಲಿ ಏನ್ ಗೊತ್ತಿರಬೇಕು ಅಂದ್ರೆ ಡಬಲ್ ಆರ್ಡಿನೇಟ್ ಅಂತ ಹೇಳಿದ್ರೆ ಲೈನ್ ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ತಗೊಂತೀವಿ, ಮತ್ತೆ ಇವೆರಡು ಇದು ಏನಾಗಿರ್ಬೇಕು? ನಮಗೆ ಸೇಮ್ ಇರಬೇಕು, ಆ ತರ ತಗೋಬೇಕಷ್ಟೇ. ನೆಕ್ಸ್ಟ್ ಪಿ ಡಿವೈಡ್ಸ್ ಎ ಬಿ ಇಂಟರ್ನಲಿ ಇನ್ ದ ರೇಷಿಯೋ 1:2 ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ, ಆಯ್ತಲ್ಲ? ನೆಕ್ಸ್ಟ್ ಒಂದು ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 38. A tangent having slope of -4/3 to the ellipse ಅಂತ ಹೇಳಿದ್ದಾರೆ.
intersect the major and minor axis at A and B respectively. If C is the center of the ellipse, then area of the triangle ABC is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಈಸಿ ಇದೆ. ನೋಡಿ ಇಲ್ಲಿ a tangent having slope -4/3 ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ m ನ -4/3 ತಗೊಂತೀನಿ. ಹೌದಾ? ನೆಕ್ಸ್ಟ್ ಈಕ್ವೇಶನ್ ಏನ್ ಕೊಟ್ಟಿರೋದು? ಈಕ್ವೇಶನ್ ಆಫ್ ಎಲಿಪ್ಸ್ ನ x² / 18 plus y² / 32 is equal to 1. ಅಂದ್ರೆ a² is equal to 18 ಇದೆ, b² equal to 32. ಹೌದಾ? ನೆಕ್ಸ್ಟ್ ಟೈಮ್ ನೋಡಿ ಸಿ ಗೊತ್ತಾಗ್ಬಿಡ್ತು ಅಂದ್ರೆ ಈಗ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೋಬಹುದಲ್ಲ. ಹೌದಾ? ನೆಕ್ಸ್ಟ್ ನೋಡಿ, ವಿ ನೋ ದಟ್ c² is equal to a² m² plus b². ಹೌದಾ? a² m² ಅಂದ್ರೆ 18 into 16/9 plus b² ಅಂದ್ರೆ 32. ಹೌದಾ? 9 1s 9 2s ಅಂದ್ರೆ c² is equal to 32 plus 32 ಅಂದ್ರೆ 64. ಅಂದ್ರೆ c is equal to ±8 ಬರುತ್ತೆ. ಹೌದಾ? Therefore, equation of a tangent is y is equal to mx plus c ಅಂತ ಹೇಳ್ತೀನಿ. ಹಾಗಾದ್ರೆ ಇದು y is equal to -4/3 x plus 8 or y is equal to -4/3 x -8. ಹೌದಾ? ನೋಡಿ ಈ ಟ್ಯಾಂಜೆಂಟ್ ಬಂತು. ಇಫ್ ಸಿ ಇಸ್ ದ ಸೆಂಟರ್ ಆಫ್ ದ ಎಲಿಪ್ಸ್, ಸೆಂಟರ್ ಆಫ್ ದ ಎಲಿಪ್ಸ್ ಅಂದ್ರೆ ಏನ್ ಬಂದ್ಬಿಡುತ್ತೆ ನಮಗೆ ಇಲ್ಲಿ 0,0 ತಾನೆ. ಹೌದಾ? ಹಾಗೆ ನೋಡಿ ಇದು ಯಾವ ತರ ಬಂದ್ಬಿಡುತ್ತೆ ಅಂದ್ರೆ, ನೆಕ್ಸ್ಟ್ ಡಯಾಗ್ರಾಮ್ ಏನಾದ್ರು ತಗೊಂಡೆ ಅಂದ್ರೆ ಇದು ಸಿ, ಇದು ಟ್ಯಾಂಜೆಂಟ್ ಆಗಿರುತ್ತೆ. ನೋಡಿ ಇದದ್ದು ಏರಿಯಾ ಕೇಳಿದಾರೆ. ಹೌದಾ? ನೋಡಿ ಡೈರೆಕ್ಟ್ ನಮಗೆ ಈ ಲೈನ್ ಏನಾದ್ರು ax plus by plus c equal to 0 ಇತ್ತು ಅಂದ್ರೆ ಏರಿಯಾನ ಏನ್ ಬರೀತಾ ಇದ್ವಿ ಫಾರ್ಮುಲಾ c² / 2 into mod ab ಬರಿತಿದ್ವಿ. ನೋಡಿ ಇದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ, ಅಷ್ಟೇ ಬರುತ್ತೆ. ಹಾಗೆ ಇಲ್ಲಿ ಕೊಟ್ಟಿರೋ ಇದನ್ನ ಹೇಗೆ ಬರ್ಕೊಂತೀನಿ ನಾನು, ಮಲ್ಟಿಪ್ಲೈ ಬೈ 3 ಮಾಡಿದೆ ಅಂದ್ರೆ 3y is equal to -4x plus 8 3s 24. ಇಷ್ಟು ಬರುತ್ತಲ್ಲ. ಹಾಗಾದ್ರೆ ಇದನ್ನ 4x plus 3y minus 24 equal to 0. ಹೌದಾ? ನೋಡಿ therefore area of triangle ABC is equal to c² by 2 into mod AB. ಹೌದಾ? ನೋಡಿ ಯೂಸ್ ಮಾಡ್ಕೊಂಡ್ರಾಯ್ತು. c² ಅಂತ ಹೇಳಿದ್ರೆ -24 ಹೋಲ್ ಸ್ಕ್ವೇರ್ ಅಂದ್ರೆ 24 into 24 ಬರಿಬಹುದು by 2 into 4 into 3. ಹೌದಾ? 4 3s 12, 12 2s 24, 24 ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರ್ 24 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಅಷ್ಟೇ, ಈಸಿ ಇದೆ. ನೋಡಿ ಇಲ್ಲಿ ಫಸ್ಟ್ PUC ಸ್ಟ್ರೇಟ್ ಲೈನ್ ಇನ್ ಫಾರ್ಮುಲಾ ಅಷ್ಟೇ. ax plus by plus c equal to 0 cuts the coordinate axis at a and b ಆಗಿತ್ತು ಅಂದ್ರೆ then area of the triangle, ಹೌದಾ, ಎ ಬಿ ಸಿ ನ ಡೈರೆಕ್ಟ್ ಆಗಿ ಏನ್ ಬರ್ಕೊಂತಿದ್ವಿ ನಾವಲ್ಲಿ c² by 2 into mod ab ಬರಿತಾ ಇದ್ವಿ ಅಷ್ಟೇ. ಹೌದಾ? ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 39. If f1 and f2 are the feet of the perpendicular from the foci, s1 and s2 of an ellipse on the tangent at any point P on the ellipse, then s1 f1 into s2 f2 is equal to. ನೋಡಿ ಇದನ್ನು ಈಸಿ ಇದೆ, ಡೈರೆಕ್ಟ್ ಆಗಿ ಬರ್ಕೋಬಹುದು. ನೋಡಿ ಎಲಿಪ್ಸ್ ಈ ತರ ಇದೆ.
x ಸ್ಕ್ವೇರ್ ಬೈ 5 ಪ್ಲಸ್ y ಸ್ಕ್ವೇರ್ ಬೈ 3 ಈಕ್ವಲ್ ಟು 1 ಹೌದಾ? ಅದರಲ್ಲಿ a ಸ್ಕ್ವೇರ್ ಈಕ್ವಲ್ ಟು 5 ಇದೆ, b ಸ್ಕ್ವೇರ್ ಈಕ್ವಲ್ ಟು 3. ಇದನ್ನ s ಅಂತ ತಗೊಂತೀನಿ, ಇದನ್ನ s1 ತಗೊಂಡಿರ್ತೀನಿ ಹೌದಾ? ನೋಡಿ f1 and f2 are the feet of the perpendicular from s1 and s2 on the tangent at any point. ನೋಡಿ ಈಸಿ ಆಗ್ಲಿ ಅಂತೇಳಿ ಇಲ್ಲಿ ಟ್ಯಾಂಜೆಂಟ್ ತಗೊಂಡ್ಬಿಡ್ತೀನಿ. ಇದು ಆಕ್ಚುಲಿ ನಮಗೆ ಈ ಪಾಯಿಂಟ್ ಏನ್ ಗೊತ್ತಿರೋದು, ಇದು 0, b ಅಂತ ಗೊತ್ತಿದೆ ಹೌದಾ? ಈಗ ಇಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ f1 and f2 ಹೌದಾ? ಇದು s1 ಇದು s2 ತಗೊಂಡಿರ್ತೀನಿ, ಇದನ್ನ f1 and f2 ಅಂತ ತಗೊಂತೀವಿ ಹೌದಾ? ದೆನ್ s1 f1 ಇಂಟು s2 f2 ಕೇಳಿದಾರೆ ಅಷ್ಟೇ. ನೋಡಿ ಈಸಿಯಾಗಿ ಬರೀಬಹುದು. s1 f1 ಇಂಟು s2 f2 ಅಂದ್ರೆ b ಇಂಟು b ಆಗ್ಬಿಟ್ಟು b ಸ್ಕ್ವೇರ್ ಹೌದಾ? ಯಾಕಂದ್ರೆ ಇದು ಸೆಂಟರ್ ಅಲ್ಲ, ಈ ವ್ಯಾಲ್ಯೂನು ಬಿ ಆಗಿರುತ್ತೆ, ಇದನ್ನು ಬಿ ಆಗಿರುತ್ತೆ. ಬಿ ಸ್ಕ್ವೇರ್ ಅಂದ್ರೆ ಆನ್ಸರ್ 3 ಬರುತ್ತೆ, ಆಪ್ಷನ್ ಬಿ ಬರುತ್ತೆ ಅಷ್ಟೇ ಹೌದಾ? ನೋಡಿ ಆಲ್ರೆಡಿ ಈ ತರದ್ ಮಾಡ್ಕೊಂಡಿದ್ವಿ, ಡೈರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಮಾಡ್ಬೋದು ಹೌದಾ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 40. The eccentricity of ellipse which meets straight line 2x minus 3y equal to 6 on the x-axis and 4x plus 5y equal to 20 on the y-axis and whose principal axis lies along the coordinate axis is ಅಂತ ಹೇಳಿದ್ದಾರೆ ಹೌದಾ? ಅಂದ್ರೆ ನೋಡಿ the eccentricity of the ellipse ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ಲಿ ellipse meets straight line 2x minus 3y equal to 6 on the x-axis ಅಂತ ಹೇಳಿದ್ದಾರೆ ಹೌದಾ? ಹಾಗೆ ನೋಡಿ ಇಲ್ಲಿ ಈ ತರ ಈಗ ಇದೆ, ಒಂದು ಲೈನ್ 2x minus 3y equal to 6 ಇದೆ ಹೌದಾ? ನೋಡಿ ಇದನ್ನ ಏನಾದ್ರು ಡಿವೈಡಿಂಗ್ ಬೈ 6 ಮಾಡ್ಕೊಂಡೆ ಅಂದ್ರೆ x by 3 plus y by minus 2 equal to 1. ಅದ್ರ x ಇಂಟರ್ಸೆಪ್ಟ್ 3 ತಾನೆ, ಇಲ್ಲೆಲ್ಲ ಬರುತ್ತೆ. ಅಂದ್ರೆ ಒಂದು ಲೈನ್ ಈ ತರ ಈಗ ಹೋಗ್ಬೋದು ಹೌದಾ? ಇದು ನಮಗೆ ಈ ಲೈನ್ ಕೊಟ್ಟಿದ್ದಾರೆ. ನೋಡಿ ಇನ್ನೊಂದು ಲೈನ್ ಏನ್ ಕೊಟ್ಟಿರೋದು 4x plus 5y equal to 20 ಹೌದಾ? 4x plus 5y equal to 20. ಇದನ್ನು ಅಷ್ಟೇ ಡಿವೈಡಿಂಗ್ ಬೈ 20 ಮಾಡಿದೆ ಅಂದ್ರೆ x by 5 plus y by 4 equal to 1 ಹೌದಾ? ಹಾಗಾದ್ರೆ ಇದು x ಇಂಟರ್ಸೆಪ್ಟ್, ಇದು y ಇಂಟರ್ಸೆಪ್ಟ್, ಮೀಟ್ಸ್ ದ y ಆಕ್ಸಿಸ್ ಅಂತ ಹೇಳಿದ್ರೆ ತಾನೆ. ಹಾಗಾದ್ರೆ ಇದು 4 ಅಂತ ತಗೊಂತೀನಿ ಹೌದಾ? ಇನ್ನೊಂದು 5 ಇದೆ, ಇದು 3, ಇಲ್ಲೆಲ್ಲ 5 ಬರ್ಬೋದು. ಈ ಲೈನ್ ಈ ತರ ಹೇಗೋ ಬರುತ್ತೆ ಹೌದಾ? ಅಂದ್ರೆ ನೋಡಿ ಎಲಿಪ್ಸ್ ಈಗ ಬರುತ್ತೆ, ಈ ತರ ಈಗ ಎಲಿಪ್ಸ್ ಬಂತು ಅಂದ್ರೆ ಹೌದಾ? ಇದದ ಎಕ್ಸೆಂಟ್ರಿಸಿಟಿ ಏನು ಅಂತ ಕೇಳಿದ್ದಾರೆ. ನೋಡಿ ಇದು 3,0, ಇನ್ನೊಂದು 0,4 ಬರೀಬೋದಲ್ಲ ಹೌದಾ? ಹಾಗಾದ್ರೆ ನೋಡಿ ನಮಗೆ ಏನೇನು ಗೊತ್ತಿದೆ, ವಿ ನೋ ದಟ್ 3,0 ಅಂದ್ರೆ a,0. ಹಾಗಾದ್ರೆ a ಈಕ್ವಲ್ ಟು 3 ಗೊತ್ತಾಯ್ತು. 0,4 ಅಂತ ಹೇಳಿದಾರೆ ಅಂದ್ರೆ ಇದು 0,b ತಾನೆ. ಹಾಗಾದ್ರೆ b ಈಕ್ವಲ್ ಟು 4 ಕೊಟ್ಟಿದ್ದಾರೆ. ಡೈರೆಕ್ಟ್ ನಮಗೆ ಫಾರ್ಮುಲಾ ಏನ್ ಗೊತ್ತಿರೋದು, ವಿ ನೋ ದಟ್ e ಇಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್, ನೋಡಿ ಇಲ್ಲಿ b ಗ್ರೇಟರ್ ದ್ಯಾನ್ a ಇದೆ, ಅದಕ್ಕೆ ಫಾರ್ಮುಲಾ ಚೇಂಜ್ ಆಗುತ್ತೆ, a ಸ್ಕ್ವೇರ್ ಬೈ b ಸ್ಕ್ವೇರ್ ಯೂಸ್ ಮಾಡ್ಬೋದು ಹೌದಾ? ರೂಟ್ ಆಫ್ 1 ಮೈನಸ್ a ಸ್ಕ್ವೇರ್ ಬೈ b ಸ್ಕ್ವೇರ್ ಅಂದ್ರೆ 9/16 ಅಂದ್ರೆ ರೂಟ್ ಆಫ್ 16 ಮೈನಸ್ 9/16 ಅಂದ್ರೆ 16 ಮೈನಸ್ 9 ಅಂದ್ರೆ 7 ಬರುತ್ತಲ್ಲ, ರೂಟ್ ಆಫ್ 7/16 ಅಂದ್ರೆ ಆನ್ಸರ್ ರೂಟ್ 7/4 ಬರುತ್ತೆ. ಅಂದ್ರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ ಆಯ್ತಲ್ಲ. ಅಂದ್ರೆ ನಮಗೆ ಅಲ್ಲಿ ವರ್ಟಿಸಸ್ ನ ಡೈರೆಕ್ಟ್ ಆಗಿ ಕೊಟ್ಟಾಗ ಆಯ್ತು. ವರ್ಟಿಸಸ್ ಐಡಿಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೊಂತೀವಿ ಹೌದಾ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 41. If a circle of radius r is concentric with the ellipse ಅಂತ ಹೇಳಿದ್ದಾರೆ, then common tangent is inclined to the major axis at an angle ಅಂತ ಹೇಳಿದ್ದಾರೆ ಹೌದಾ? ನೋಡಿ ಕಾಮನ್ ಟ್ಯಾಂಜೆಂಟ್ ಇಸ್ ಇನ್ಕ್ಲೈನ್ಡ್ ಅಂತ ಹೇಳಿದ್ದಾರೆ. ಫಸ್ಟ್
ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಇಂದು ಟ್ಯಾಂಜೆಂಟ್ ಇಂದು ಈಕ್ವೇಶನ್ ಯಾವ ತರ ಬರೀಬಹುದು ನಾವು, y is equal to mx plus or minus c square is equal to root of ಏನು ಗೊತ್ತಿರೋದು a square m square plus b square. ಹೌದಾ, ಇದನ್ನ ಟ್ಯಾಂಜೆಂಟ್ ಅಂತ ತಗೊಂತೀನಿ. ಹೌದಾ, ಕಾಮನ್ ಟ್ಯಾಂಜೆಂಟ್ ಅಂತ ಹೇಳಿದಾರೆ ಅಂದ್ರೆ ಈಕ್ವೇಶನ್ 1 is a tangent to the ಸರ್ಕಲ್ ಹೋಗ್ಬೇಕು ತಾನೆ. ಹೌದಾ, ಸರ್ಕಲ್ ಆಫ್ ರೇಡಿಯಸ್ ಆರ್. ಹೌದಾ, ನೋಡಿ ಸರ್ಕಲ್ ಇಂದ ಈಕ್ವೇಶನ್ ಕೊಟ್ಟಿಲ್ಲ ಅಲ್ಲಿ. ಇಫ್ ಎ ಸರ್ಕಲ್ ಆಫ್ ರೇಡಿಯಸ್ ಆರ್ ಈಸ್ ಅಂತ ಹೇಳಿದಾರೆ ಅಷ್ಟೇ. ಹೌದಾ, ಈಗ ಕಾನ್ಸೆಂಟ್ರಿಕ್ ವಿತ್ ದ ಎಲಿಪ್ಸ್ ಅಂತ ಹೇಳಿದಾರೆ ಅಂದ್ರೆ ಸೆಂಟರ್ ಸೇಮ್ ಆಗತ್ತೆ. ಹೌದಾ, ಸೆಂಟರ್ ಸೇಮ್ ಆಗುತ್ತೆ ಅಂತ ಹೇಳಿದ್ರೆ ಈಕ್ವೇಶನ್ ಆಫ್ ಸರ್ಕಲ್ ನ ಏನ್ ಬರೀಬಹುದು ನಾವು, ಸರ್ಕಲ್ ಈಕ್ವೇಶನ್ ನ ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಬರೀಬಹುದು. ಹೌದಾ, ಅವಾಗ ಇಲ್ಲಿ ಏನಂತ ಗೊತ್ತಾಗುತ್ತೆ ನಮಗೆ, ಸೆಂಟರ್ ಇಸ್ ಈಕ್ವಲ್ ಟು 0,0 ರೇಡಿಯಸ್ ಇಸ್ ಈಕ್ವಲ್ ಟು ಆರ್. ಇಷ್ಟಂತ ಗೊತ್ತಿರುತ್ತಾನೆ. ನೋಡಿ ಈಗಾಗದೆ ಸರ್ಕಲ್ಗೆ ಈಕ್ವೇಶನ್ 1 ಏನಾದ್ರೂ ಟ್ಯಾಂಜೆಂಟ್ ಆಗಿತ್ತು ಅಂದ್ರೆ, ಹೌದಾ, ಈ ಟ್ಯಾಂಜೆಂಟ್ ಮೇಜರ್ ಆಕ್ಸಿಸ್ ಜೊತೆಗೆ ಎಷ್ಟು ಆಂಗಲ್ ಇನ್ಕ್ಲೈನ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಹೌದಾ, ನೋಡಿ ಇದು ಮೇಜರ್ ಆಕ್ಸಿಸ್, ಈ ಆಂಗಲ್ ನ ಕೇಳಿದ್ದಾರೆ. ಹೌದಾ, ನೋಡಿ ಈ ಆಂಗಲ್ ಕೇಳಿದಾರೆ ಅಂದ್ರೆ ಈಸಿ ಇದೆ. ಸ್ಲೋಪ್ ಕಂಡು ಹಿಡ್ಕೊಂಡ್ಬಿಟ್ವಿ ಅಂದ್ರೆ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಸ್ಲೋಪ್ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಟೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬರ್ಬಿಡ್ಬೋದು. ಸ್ಲೋಪ್ ಅಂದ್ರೆ ಎಂ ಕಂಡು ಹಿಡಿಬೇಕು ತಾನೆ. ಇದು ನೋಡಿ ಎಂ ಕಂಡು ಹಿಡಿಬೇಕು ಅಂದ್ರೆ ನಮ್ಗೆ ಏನ್ ಗೊತ್ತಿರೋದು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೇಡಿಯಸ್ ಬರೀಬೋದಲ್ಲ. ಸರ್ಕಲ್ ಒಳಗೆ ಎಷ್ಟೋ ಕಡೆ ಯೂಸ್ ಮಾಡಿದ್ವಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ 0,0 ಇಸ್ ಈಕ್ವಲ್ ಟು ರೇಡಿಯಸ್ ಆರ್. ಹೌದಾ, ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ದ ಟ್ಯಾಂಜೆಂಟ್ ಏನ್ ಬರೀಬೋದಾಗಿದೆ ನೋಡಿ, ಎಂ ಇಂಟು 0 ಮೈನಸ್ 0 ಪ್ಲಸ್ ಆ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ರೂಟ್ ಆಫ್ ಎಂ ಸ್ಕ್ವೇರ್ ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ ಆರ್ ಬರೀಬೋದಲ್ಲ. ಅಥವಾ ಇದನ್ನ ಸಿಂಪ್ಲಿಫೈ ಮಾಡ್ಕೊಂತೀನಿ, ಪ್ಲಸ್ ಆ ಮೈನಸ್ ರೂಟ್ ಆಫ್ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ರೂಟ್ ಆಫ್ ಎಂ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ ಆರ್. ಹೌದಾ, ಇದನ್ನ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡೆ ಅಂದ್ರೆ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಎಂ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ನೋಡಿ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಂ ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಷ್ಟೇ. ಅವಾಗ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಬರುತ್ತೆ. ಅಥವಾ ಇದನ್ನ ಈ ಕಡೆ ತಗೊಂಡ್ವಿ ಅಂದ್ರೆ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಇರೋದನ್ನೆಲ್ಲ ಒಂದ್ ಕಡೆ ತಗೊಂತಾ ಇದೀನಿ. ಆರ್ ಸ್ಕ್ವೇರ್ ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾದ್ರೆ ಎಂ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅಥವಾ ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಅಥವಾ ಎಂ ಇಸ್ ಈಕ್ವಲ್ ಟು ಏನ್ ಬರ್ತಾ ಇದೆ, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಆರ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಬರುತ್ತೆ. ಹೌದಾ, ಎಂ ನ ನನಗೆ ಟ್ಯಾನ್ ಟೀಟಾ ಅನ್ಕೊಂಬಿಟ್ಟೆ ಅಂದ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ ಅಲ್ಲಿ. ನಾವು ದಟ್ ಇಂಪ್ಲೈಸ್ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಪ್ಲಸ್ ಆ ಮೈನಸ್ ರೂಟ್ ಆಫ್ ಆರ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಹೌದಾ, ಅಥವಾ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ ಆರ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಬರೀಬೋದು ತಾನೆ. ಹೌದಾ, ಅಂದ್ರೆ ಆನ್ಸರು ನೋಡಿ ಫಸ್ಟ್ ಒನ್ ಬರುತ್ತೆ. ಅಥವಾ ಮೈನಸ್ ಅಂತಾನು ಕೊಡ್ಬೋದು, ಅದು ಟೀಟಾ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅಲ್ಲಿ. ಹೌದಾ, ಅಂದ್ರೆ ನೋಡಿ ಅಲ್ಲಿ ಐಡಿಯಾ ಈಸಿ ಇದೆ. ನಮಗೆ ಅಲ್ಲಿ ಏನಂತ ಗೊತ್ತಿರಬೇಕು, ಫಸ್ಟ್ ಅಲ್ಲಿ
ಎಲಿಪ್ಸ್ ಇಂದ ಟ್ಯಾಂಜೆಂಟ್ ಬರ್ಕೊಂಡ್ವಿ. ಕಾಮನ್ ಟ್ಯಾಂಜೆಂಟ್ ಅಂತ ಹೇಳಿದ್ರೆ ಸರ್ಕಲ್ಗೂ ಟ್ಯಾಂಜೆಂಟ್ ಆಗಿರ್ಬೇಕು. ಅವಾಗ ಆಂಗಲ್ ಮೇಡ್ ಬೈ ದ ಟ್ಯಾಂಜೆಂಟ್ ವಿತ್ ದ ಮೇಜರ್ ಆಕ್ಸಿಸ್, ಇದು ಮೇಜರ್ ಆಕ್ಸಿಸ್ ತಾನೇ ಇದು, ಹೌದಾ? ಅಂದ್ರೆ ಈ ಆಂಗಲ್ ಕಂಡುಹಿಡಿಬೇಕು ಅಂದ್ರೆ ಸ್ಲೋಪ್ ಗೊತ್ತಿತ್ತು ಅಂದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಸ್ಲೋಪ್ ಬರ್ಕೊಂಡ್ಬಿಟ್ವಿ ಅಂದ್ರೆ ಡೈರೆಕ್ಟ್ ಆಗಿ ಆಂಗಲ್ ಬರುತ್ತೆ, ಹೌದಾ? ಅದಕ್ಕೆ ಸ್ಲೋಪ್ ಅಂದ್ರೆ ಎಂ ತಾನೆ. ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ರೇಡಿಯಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಂ ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸ್ಲೋಪ್ ತಗೊಂಡ್ಬಿಟ್ವಿ ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಬರ್ತಾ ಇದೆ, ಹೌದಾ? ಇದಿದೆ. ನೆಕ್ಸ್ಟ್ 42. If the ellipse x square by 4 plus y square by 1 equal to 1 and x square by 1 plus y square by a square is equal to 1 meets the ellipse ಅಂತ ಹೇಳಿದ್ದಾರೆ in 4 distinct point and a equal to b square minus 10b plus 25, then which of the following is true ಅಂತ ಹೇಳಿದ್ದಾರೆ, ಹೌದಾ? ಫಸ್ಟ್ ನೋಡಿ ಡಯಾಗ್ರಾಮ್ ಬರ್ಕೊಂಡ್ಬಿಟ್ಟೆ ಅಂತ ಗೊತ್ತಾಗುತ್ತೆ, ಇದು ಈಸಿ ಇದೆ ನೋಡಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ನೋಡಿ ಒಂದು ಎಲಿಪ್ಸ್ ಈ ತರ ಇತ್ತು ಅನ್ಕೊಳ್ಳಿ, ಮೀಟ್ಸ್ ದ ಎಲಿಪ್ಸ್ ಅಂತ ಹೇಳಿದಾರೆ ತಾನೆ, ಹೌದಾ? ಇನ್ನು 4 ಡಿಸ್ಟಿಂಕ್ಟ್ ಪಾಯಿಂಟ್ ಅಂತ ಹೇಳಿದ್ದಾರೆ, ಅವಾಗ ಇನ್ನೊಂದು ಎಲಿಪ್ಸ್ ಈ ತರ ಇರಬೇಕು, ಹೌದಾ? ಅವಾಗ ನಮಗೆ 4 ಡಿಸ್ಟಿಂಕ್ಟ್ ಪಾಯಿಂಟ್ ಬಂದ್ಬಿಡುತ್ತೆ. ಒಂದು ಪಾಯಿಂಟ್ ಇಲ್ಲಿ ಬಂತು, ಇನ್ನೊಂದು ಪಾಯಿಂಟ್ ಇಲ್ಲಿ ಬಂತು, ಇನ್ನೊಂದು ಪಾಯಿಂಟ್ ಇಲ್ಲಿ, ಇನ್ನೊಂದು ಪಾಯಿಂಟ್ ಇಲ್ಲಿ, ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿರೋದು ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ವೈ ಸ್ಕ್ವೇರ್ ಬೈ 1 ಈಕ್ವಲ್ ಟು 1 ಇದೆ. ಇದ್ರದ್ದು ಏನ್ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಇದೆ, ಹೌದಾ? ಅಂದ್ರೆ ನೋಡಿ ಈಗ ಇಲ್ಲಂತೂ ನಮಗೆ ಎ ಗ್ರೇಟರ್ ದ್ಯಾನ್ ಬಿ ಫಾರ್ಮೆಟ್ ಅಲ್ಲಿ ಇದೆ. ಹಾಗಾದ್ರೆ ಇದು ಏನಾಗಿರ್ಬೇಕು ಬಿ ಗ್ರೇಟರ್ ದ್ಯಾನ್ ಎ ಫಾರ್ಮೆಟ್ ಅಲ್ಲಿ ಇರ್ಬೇಕು ತಾನೆ. ಹಾಗಾದ್ರೆ ಇಲ್ಲಿ ಏನ್ ಬರಬೇಕು ಅಂದ್ರೆ ನಮಗೆ ಆಕ್ಚುಲಿ ಎ ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ 1 ಬರುತ್ತೆ. ಅಂದ್ರೆ ಮಾಡ್ ಎ ಗ್ರೇಟರ್ ದ್ಯಾನ್ 1 ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕು, ಆಯ್ತಲ್ಲ? ಅವಾಗ ಅಲ್ಲಿ ಬಿ ವ್ಯಾಲ್ಯೂ ಏನ್ ಬರುತ್ತೆ ಅಂತ ಹೇಳಿ ಚೆಕ್ ಮಾಡ್ಬೋದು. ಅಥವಾ ಎ ಈಸ್ ಪಾಸಿಟಿವ್ ಅಂತ ಅನ್ಕೊಂಡ್ವಿ ಅಂದ್ರೆ ಎ ಈಸ್ ಗ್ರೇಟರ್ ದ್ಯಾನ್ 1 ಬರ್ಬೇಕು. ನೋಡಿ ಇದನ್ನ ಯಾಕೆ ಈ ತರ ತಗೊಂತಾ ಇದೀವಿ ಅಂತ ಹೇಳಿ ಗೊತ್ತಾಗಬೇಕು. ಇಲ್ಲಿ ಒಂದ್ ಎಲಿಪ್ಸ್ ಅಂತೂ ಎ ಗ್ರೇಟರ್ ದ್ಯಾನ್ ಬಿ ತರ ಇದೆ, ಇನ್ನೊಂದು ಎಲಿಪ್ಸ್ ಬಿ ಗ್ರೇಟರ್ ದ್ಯಾನ್ ಎ ತರ ಬರ್ಬೇಕು. ಬಿ ಗ್ರೇಟರ್ ದ್ಯಾನ್ ಎ ಅಂದ್ರೆ ಇದು ತಾನೆ, ಬಿ ಇರೋ ಜಾಗದಲ್ಲಿ ಎ ಇದೆ, ಎ ಇರೋ ಜಾಗದಲ್ಲಿ 1 ಇದೆ, ಅದಕ್ಕೆ ಬಿ ಗ್ರೇಟರ್ ದ್ಯಾನ್ 1 ಅಂತ ಹೇಳಿದ್ರೆ ಎ ಗ್ರೇಟರ್ ದ್ಯಾನ್ 1 ಬರುತ್ತೆ, ಹೌದಾ? ನೋಡಿ ಎ ಗ್ರೇಟರ್ ದ್ಯಾನ್ 1 ಇದ್ರೆ ಮಾತ್ರ 4 ಡಿಸ್ಟಿಂಕ್ಟ್ ಪಾಯಿಂಟ್ ಅಲ್ಲಿ ಬರುತ್ತೆ. ಅದ ನೋಡಿ ಇಲ್ಲಿ ಬಿ ಗೆ ಆಪ್ಷನ್ಸ್ ಕೊಡ್ತಿದ್ದಾರೆ. ಹಾಗಾದ್ರೆ ನಾವು ಎ ಗ್ರೇಟರ್ ದ್ಯಾನ್ 1 ಅಂದ್ರೆ ಎ ಬದಲಿ ಏನ್ ಬರೀಬಹುದು ಬಿ ಸ್ಕ್ವೇರ್ ಮೈನಸ್ 10b ಪ್ಲಸ್ 25 ಇಸ್ ಗ್ರೇಟರ್ ದ್ಯಾನ್ 1, ಹೌದಾ? 1 ಎಲ್ ಎಚ್ ಎಸ್ ತಗೊಂಡ್ವಿ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 10b ಪ್ಲಸ್ 25 ಮೈನಸ್ 1 ಇಸ್ ಗ್ರೇಟರ್ ದ್ಯಾನ್ 0, ಬಿ ಸ್ಕ್ವೇರ್ ಮೈನಸ್ 10b ಪ್ಲಸ್ 24 ಗ್ರೇಟರ್ ದ್ಯಾನ್ 0. ಮಲ್ಟಿಪ್ಲೈ ಮಾಡಿದ 24 ಆಡ್ ಮಾಡಿದ 10 ಅಂದ್ರೆ 6 4 ತಗೋಬೋದಲ್ಲ, ಮೈನಸ್ 6b ಮೈನಸ್ 4b ಪ್ಲಸ್ 24 ಇಸ್ ಗ್ರೇಟರ್ ದ್ಯಾನ್ 0. ಬಿ ಕಾಮನ್ ತಗೊಂಡೆ ಅಂದ್ರೆ ಬಿ ಮೈನಸ್ 6 ಮೈನಸ್ 4 ಕಾಮನ್ ತಗೊಂಡೆ ಅಂದ್ರೆ ಬಿ ಮೈನಸ್ 6 ಇಸ್ ಗ್ರೇಟರ್ ದ್ಯಾನ್ 0. ಎರಡರಲ್ಲೂ ಬಿ ಮೈನಸ್ 6 ಕಾಮನ್ ತಗೊಂಡೆ ಅಂದ್ರೆ ಇಷ್ಟು ಬರುತ್ತಲ್ಲ. ಈ ನೋಡಿ ವೇವ್ ಕರ್ವ್ ಮೆಥಡ್ ಯೂಸ್ ಮಾಡಿ ಬಂದ್ಬಿಡತ್ತೆ. ಈಗ ಒಂದು 4 ಇದೆ, ಇನ್ನೊಂದು 6 ಇದೆ, 0 ಬರ್ಕೊಂಡೆ ಅಂದ್ರೆ ಇದು ಪಾಸಿಟಿವ್ ತಾನೆ, ಹೌದಾ? ಹಾಗಾದ್ರೆ ಇಲ್ಲೆಲ್ಲೋ 0 ಬರುತ್ತೆ, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಹಾಗಾದ್ರೆ ಇಲ್ಲಿ ಏನ್ ಬರ್ಬೋದು ಬಿ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಕಾಮ 4 ಯೂನಿಯನ್ 6 ಕಾಮ ಇನ್ಫಿನಿಟಿ ಬರುತ್ತೆ. ಅಥವಾ ಬಿ ಬಿಲಾಂಗ್ಸ್ ಟು ಎಲ್ಲಾ ರಿಯಲ್ ನಂಬರು ಇರ್ಬೋದು, ಅದು ಏನೇನು ಇರಬಾರ್ದು 4 ಇಂದ 6 ಇರಬಾರ್ದು, ಹೌದಾ? ಈ ತರನು ಬರೀಬೋದು ತಾನೆ. ಅದಕ್ಕೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ, ಆಯ್ತಲ್ಲ? ಇದು ನೋಡಿ ಅಲ್ಲಿ ವೇವ್ ಕರ್ವ್ ಮೆಥಡ್ ಕರೆಕ್ಟ್ ಆಗಿ ಗೊತ್ತಾಗಬೇಕಷ್ಟೇ, ಈಸಿ ಇದೆ. ಅದೇ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು. ಏನಾದ್ರು ನಮಗೆ 2 ಎಲಿಪ್ಸ್ ಇಂಟರ್ಸೆಕ್ಟ್ ಅಟ್ 4 ಪಾಯಿಂಟ್ಸ್ ಅಂತ ಹೇಳಿದ್ರು ಅಂದ್ರೆ
ಒಂದು ಎಲಿಪ್ಸ್ ಅಲ್ಲಿ ಎ ಗ್ರೇಟರ್ ದ್ಯಾನ್ ಬಿ ಇತ್ತು ಅಂದ್ರೆ ಇನ್ನೊಂದು ಎಲಿಪ್ಸ್ ಅಲ್ಲಿ ಬಿ ಗ್ರೇಟರ್ ದ್ಯಾನ್ ಎ ಇರಬೇಕು. ಆ ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಅಷ್ಟೇ ಬರುತ್ತೆ. ಈಗ ಇಲ್ಲಂತೂ ಎ ಗ್ರೇಟರ್ ದ್ಯಾನ್ ಬಿ ಇದೆ, ಹಾಗೆ ಇಲ್ಲಿ ಬಿ ಗ್ರೇಟರ್ ದ್ಯಾನ್ ಎ ಅಂತ ಹೇಳಿದ್ರೆ ಎ ಈಸ್ ಗ್ರೇಟರ್ ದ್ಯಾನ್ 1 ಗೊತ್ತಾಯ್ತು. ಈಗ ಎ ಗ್ರೇಟರ್ ದ್ಯಾನ್ 1 ಕಂಡೀಷನ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದೀವಿ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ 43. An ellipse and a hyperbola have the same center, origin. ಹೌದಾ? ಸೇಮ್ ಸೆಂಟರ್ ಅಂದ್ರೆ ಆರಿಜಿನ್ ಕೊಟ್ಟಿದ್ದಾರೆ ಸೆಂಟರ್ ನ. ದ ಸೇಮ್ ಫೋಸೈ. ದ ಮೈನರ್ ಆಕ್ಸಿಸ್ ಆಫ್ ದ one is the same as the conjugate axis of the other if E1 and E2 be their eccentricities respectively, then ಅಂತ ಹೇಳಿದ್ದಾರೆ. ಹೌದಾ? ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಡಯಾಗ್ರಾಮ್ ಯಾವ ತರ ತಗೊಂತೀನಿ ಅಂದ್ರೆ, ನೋಡಿ ಇದನ್ನ ಎಲಿಪ್ಸ್ ಅಂತ ತಗೊಂತೀನಿ. ಇದು ಫೋಕಸ್ ನ ಎಸ್ ಮತ್ತೆ ಎಸ್ ಡ್ಯಾಶ್ ಅಂತ ಹೇಳ್ತೀನಿ. ಹೌದಾ? ನೋಡಿ ಫೋಸೈ ಮತ್ತೆ ಸೆಂಟರ್ ಸೇಮ್ ಆಗಿರುತ್ತೆ. ಹೌದಾ? ನೋಡಿ ಇದ್ರದ್ದು ಮೈನರ್ ಆಕ್ಸಿಸ್ ಹೈಪರ್ಬೋಲದ ಕಾಂಜುಗೇಟ್ ಆಕ್ಸಿಸ್ ಆಗಿರ್ಬೇಕು. ಅಂದ್ರೆ ಇದು ಮೈನರ್ ಆಕ್ಸಿಸ್, ಆದ್ರೆ ಇದೇ ಹೈಪರ್ಬೋಲದ ಏನಾಗಿರುತ್ತೆ ಕಾಂಜುಗೇಟ್ ಆಕ್ಸಿಸ್ ಆಗಬೇಕು. ನೋಡಿ ಇದು ಕಾಂಜುಗೇಟ್ ಆಕ್ಸಿಸ್ ಆಗಿತ್ತು ಅಂದ್ರೆ ಈ ತರ ಬರುತ್ತೆ ಹೈಪರ್ಬೋಲ. ಹೌದಾ? ಇದು ನೋಡಿ ಜಸ್ಟ್ ಯಾವ ತರ ತಗೊಂಡಿರ್ತೀನಿ ಅಂದ್ರೆ, ಎಲಿಪ್ಸ್ ಇನ್ ಈಕ್ವೇಶನ್ ನ x² / a1² ಪ್ಲಸ್ y² / b1² ಇಸ್ ಈಕ್ವಲ್ ಟು 1 ತಗೊಂತೀನಿ. ಹೈಪರ್ಬೋಲದ ಈಕ್ವೇಶನ್ ನ x² / a2² ಮೈನಸ್ y² / b2² ಇಸ್ ಈಕ್ವಲ್ ಟು 1. ಹೌದಾ? ಮತ್ತೆ ನೋಡಿ ಮೈನರ್ ಆಕ್ಸಿಸ್ ಕಾಂಜುಗೇಟ್ ಆಕ್ಸಿಸ್ ಸೇಮ್ ಇದೆ ಅಂದ್ರೆ ಇದರೊಳಗಿಂದ ಏನ್ ಗೊತ್ತಾಗಬೇಕು ಅಂದ್ರೆ ನಮಗೆ b1 ಮತ್ತೆ b2 ಸೇಮ್ ಇರುತ್ತೆ ಅಂತ ಹೇಳಿ. ಅಂದ್ರೆ ಇಲ್ಲಿ b1 ಇಸ್ ಈಕ್ವಲ್ ಟು b2 ಆಗ್ಬಿಡುತ್ತೆ. ಅಥವಾ ಅದನ್ನ b ಅನ್ಕೊಂಡ್ಬಿಟ್ಟೆ ಅಂದ್ರೆ ಅವಾಗ ಇಲ್ಲಿ ನೋಡಿ ಈಕ್ವೇಶನ್ ಆಫ್ ಎಲಿಪ್ಸ್ ನ ಯಾವ ತರ ಬರೀಬಹುದು ಅಂದ್ರೆ ನಾವು x² / a1² ಪ್ಲಸ್ y² / b² ಬರ್ಕೊಂಡ್ಬಿಡ್ತೀನಿ. ಅದೇ ತರ ಇಲ್ಲಿ ಹೈಪರ್ಬೋಲದು b² ಮಾಡ್ಕೊಂತೀವಿ. ಹೌದಾ? ಯಾಕೆ ಎರಡನ್ನು ಬಿನೇ ಬರ್ಕೊಂಡೆ ಅಂತ ಗೊತ್ತಾಗಬೇಕು. ಯಾಕೆ ಅಂದ್ರೆ ಮೈನರ್ ಆಕ್ಸಿಸ್ ಮತ್ತು ಕಾಂಜುಗೇಟ್ ಆಕ್ಸಿಸ್ ಸೇಮ್ ಅಂತ ಹೇಳಿದ್ರು. ಅದಕ್ಕೆ b1 ಇಸ್ ಈಕ್ವಲ್ ಟು b2 ಇಸ್ ಈಕ್ವಲ್ ಟು b ಆಗ್ಬಿಡುತ್ತೆ. ಹೌದಾ? ಈಗ ನೋಡಿ ಹಾಗಾದ್ರೆ E1 ಮತ್ತೆ E2 ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಫೋಕಸ್ ನ ಸೇಮ್ ಅಂತ ಹೇಳಿದ್ದಾರೆ. ನೋಡಿ ಆಕ್ಚುಲಿ ಫೋಕಸ್ ಆಫ್ ದ ಎಲಿಪ್ಸ್ ನಮಗೆ ಏನ್ ಗೊತ್ತಿರೋದು ಅಂದ್ರೆ, ಫೋಕಸ್ ಆಫ್ ಎಲಿಪ್ಸ್ ಇಸ್ ಈಕ್ವಲ್ ಟು ಏನ್ ಕೊಟ್ಟಿರೋದು ಫೋಕಸ್ ಆಫ್ ಹೈಪರ್ಬೋಲಾ. ಹೌದಾ? ನೋಡಿ ಫೋಕಸ್ ಆಫ್ ಎಲಿಪ್ಸ್ ಅಂದ್ರೆ E1, 0 ತಗೊಂತೀನಿ, ಅಥವಾ A1 E1, 0, ಯಾಕಂದ್ರೆ ಎಕ್ಸೆಂಟ್ರಿಸಿಟಿನ E1 ಅಂತ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು A2 E2, 0. ಹೌದಾ? ನೋಡಿ ಫೋಕಸ್ ಆಫ್ ಹೈಪರ್ಬೋಲಾನ A2 E2 ತಗೊಂತೀನಿ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಂಗಾಯ್ತು ಅಂದ್ರೆ A1 ಇಂಟು E1 ಇಸ್ ಈಕ್ವಲ್ ಟು A2 ಇಂಟು E2. ನೋಡಿ ಎಕ್ಸೆಂಟ್ರಿಸಿಟಿ ಆಫ್ ಎಲಿಪ್ಸ್ ಏನ್ ಬೈತು ಅಂದ್ರೆ ರೂಟ್ ಆಫ್ 1 ಮೈನಸ್ b² ಬೈ a1². ಇದು A2 ಇಂಟು ರೂಟ್ ಆಫ್, ನೋಡಿ ಎಕ್ಸೆಂಟ್ರಿಸಿಟಿ ಆಫ್ ಹೈಪರ್ಬೋಲಾ ಅಂದ್ರೆ ಪ್ಲಸ್ ಬರಿತೀವಿ ಅಷ್ಟೇ, b² ಬೈ a2². ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ ಇದು ಸಿಂಪ್ಲಿಫೈ ಮಾಡಿದೆ ಅಂದ್ರೆ LCM ತಗೊಂಡು ಸಿಂಪ್ಲಿಫೈ ಮಾಡಿದೆ A1 ಇಂಟು ರೂಟ್ ಆಫ್ a1² ಮೈನಸ್ b² ಬೈ a1², A2 ಇಂಟು ರೂಟ್ ಆಫ್ a2² ಪ್ಲಸ್ b² ಬೈ a2². ಹೌದಾ? ರೂಟ್ ಇಂದ a1² a2² ಹೊರಗೆ ಬಂತು ಅಂದ್ರೆ a1 a2 ಕ್ಯಾನ್ಸಲ್ ಆಗ್ಬಿಟ್ಟಿಲ್ಲಿ ರೂಟ್ ಆಫ್ a1² ಮೈನಸ್ b² ಇಸ್ ಈಕ್ವಲ್ ಟು ರೂಟ್ ಆಫ್ a2² ಪ್ಲಸ್ b². ಹೌದಾ? ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡೆ ಅಂದ್ರೆ ಇಲ್ಲಿ a1² ಮೈನಸ್ b² ಇಸ್ ಈಕ್ವಲ್ ಟು a2² ಪ್ಲಸ್ b² ಬರುತ್ತೆ. ಹೌದಾ? ನೋಡಿ ಇದು ನಾವು 1 ಅಂತ ತಗೊಂಡಿರ್ತೀನಿ, ಇದನ್ನ ಯೂಸ್ ಮಾಡ್ಕೋಬಹುದು. ನಮಗೆ ಇಲ್ಲಿ ಆಕ್ಚುಲಿ ಏನ್ ಕೇಳಿರೋದು ನೋಡಿ, ನಾವು 1/E1² ಪ್ಲಸ್ 1/E2² ಕೇಳಿದ್ದಾರೆ. ಹೌದಾ? ನೋಡಿ 1/E1² ಅಂದ್ರೆ 1/,
ರೂಟ್ ಆಫ್ 1 ಮೈನಸ್ ಬಿ ಸ್ಕ್ವೇರ್ ಬೈ a1 ಸ್ಕ್ವೇರ್ ಬರೀಬೋದಲ್ಲ, ಇದನ್ನ ಸ್ಕ್ವೇರ್ ಮಾಡ್ಕೊಂಡಿದ್ದಾರೆ, ಪ್ಲಸ್ 1 ಬೈ ರೂಟ್ ಆಫ್ 1 ಪ್ಲಸ್ ಬಿ ಸ್ಕ್ವೇರ್ ಬೈ a2 ಸ್ಕ್ವೇರ್, ಇದನ್ನು ಸ್ಕ್ವೇರ್ ಮಾಡ್ಬೇಕಲ್ಲ. ನೋಡಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಡೋದು, 1 ಮೈನಸ್ ಬಿ ಸ್ಕ್ವೇರ್ ಬೈ a1 ಸ್ಕ್ವೇರ್ ಪ್ಲಸ್ 1 ಬೈ 1 ಪ್ಲಸ್ ಬಿ ಸ್ಕ್ವೇರ್ ಬೈ a2 ಸ್ಕ್ವೇರ್. ಹೌದಾ? ನೋಡಿ ಇಲ್ಲಿ LCM ತಗೊಂಡೆ ಅಂದ್ರೆ ಇದು a1 ಸ್ಕ್ವೇರ್ ನ್ಯೂಮರೇಟರ್ಗೆ ಹೋಗುತ್ತಲ್ಲ, ಡಿನಾಮಿನೇಟರ್ ಅಲ್ಲಿ a1 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಇಲ್ಲಿ a2 ಸ್ಕ್ವೇರ್ ನ್ಯೂಮರೇಟರ್ಗೆ ಹೋಗುತ್ತೆ, ಡಿನಾಮಿನೇಟರ್ ಅಲ್ಲಿ a2 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇಷ್ಟು ಬರುತ್ತಾ? ನೋಡಿ ಇಲ್ಲಿ a1 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು a2 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ತಾನೆ. ಹಾಗಾದ್ರೆ ಇದು ಬದಲಿ a2 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರ್ತೀನಿ, ನ್ಯೂಮರೇಟರ್ ಅಲ್ಲಿ a1 ಸ್ಕ್ವೇರ್, a2 ಸ್ಕ್ವೇರ್ ಬೈ a2 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹಾಗಾದ್ರೆ LCM ತಗೊಂಡೆ ಅಂದ್ರೆ ಇಲ್ಲಿ a2 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬಂತು, ನ್ಯೂಮರೇಟರ್ ಅಲ್ಲಿ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಬಂತು. ಹೌದಾ? ನೋಡಿ a1 ಸ್ಕ್ವೇರ್ ನ ಏನ್ ಬರೀಬಹುದು ನಾವು ಇದನ್ನ ಯೂಸ್ ಮಾಡಿದ್ವಿ ಅಂದ್ರೆ, ದಟ್ ಇಂಪ್ಲೈಸ್ a1 ಸ್ಕ್ವೇರ್ ಅಂದ್ರೆ ಮೈನಸ್ ಬಿ ಸ್ಕ್ವೇರ್ ಈ ಕಡೆ ಬಂದ್ಬಿಟ್ಟು a2 ಸ್ಕ್ವೇರ್ ಪ್ಲಸ್ 2b ಸ್ಕ್ವೇರ್ ಬರುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ a1 ಸ್ಕ್ವೇರ್ ಬದಲಿ a2 ಸ್ಕ್ವೇರ್ ಪ್ಲಸ್ 2b ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಡಿವೈಡೆಡ್ ಬೈ a2 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದೆ. ನ್ಯೂಮರೇಟರ್ ನೋಡಿ a2 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಅಂದ್ರೆ 2a2 ಸ್ಕ್ವೇರ್ ಪ್ಲಸ್ 2b ಸ್ಕ್ವೇರ್ ಬೈ a2 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. 2 ಕಾಮನ್ ತಗೊಂಡ್ಬಿಟ್ವಿ ಅಂದ್ರೆ ಇಲ್ಲಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ a2 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೌದಾ? ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 2 ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ನಮಗೆ ಅಲ್ಲಿ ಆನ್ಸರ್ ಬಿ ಬರುತ್ತೆ. ನೋಡಿ ಇದು ರಿಸಲ್ಟ್ ಡೈರೆಕ್ಟ್ ಆಗಿ ಗೊತ್ತಿರಲಿ, ಇಲ್ಲಿ ಪ್ರೂವ್ ಮಾಡ್ಕೊಂಡಿದ್ದೀವಿ. ಇಫ್ ಸೆಂಟರ್ ಅಂಡ್ ಫೋಸೈ ಆಫ್ ಎಲಿಪ್ಸ್ ಅಂಡ್ ಹೈಪರ್ಬೋಲಾ ಆರ್ ಸೇಮ್ ಆಗಿತ್ತು ಅಂದ್ರೆ ದೆನ್ 1 by e1 ಸ್ಕ್ವೇರ್ ಪ್ಲಸ್ 1 by e2 ಸ್ಕ್ವೇರ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 2 ಬರುತ್ತೆ. ಹೌದಾ? ನೋಡಿ ಅದಕ್ಕೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಆಯ್ತಲ್ಲ? ನೋಡಿ ಹಾಗಾದ್ರೆ ಉಳಿದಿರೋ ಪ್ರಾಬ್ಲಮ್ಸ್ನ ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ, ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ತಗೊಂತೀನಿ.